ನಮಸ್ಕಾರ ಗೆಳೆಯರೆ, ಇವತ್ತು ನಾನು ನಿಮಗೆ ಬೆಂಗಳೂರಿನ ಅತ್ಯಂತ ಸುಂದರ ಮತ್ತು ಆಧ್ಯಾತ್ಮಿಕ ತಾಣಗಳಲ್ಲಿ ಒಂದಾದ ರಾಜಾಜಿನಗರದ ಇಸ್ಕಾನ್ ಶ್ರೀ ರಾಧಾಕೃಷ್ಣ ಮಂದಿರದ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಮಂದಿರ ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ಅತ್ಯದ್ಭುತ ವಾಸ್ತುಶಿಲ್ಪದ ಸಂಗಮವೂ ಕೂಡ ಹೌದು. ಹರೇಕೃಷ್ಣ ಬೆಟ್ಟದ ಮೇಲಿರುವ ಈ ಮಂದಿರ 1997ರಲ್ಲಿ ಲೋಕಾರ್ಪಣೆಯಾಯಿತು. ಇಲ್ಲಿಗೆ ಕಾಲಿಡುತ್ತಿದ್ದಂತೆ ಸಿಗುವ ಆ ಶಾಂತಿ ಮತ್ತು ಹರೇಕೃಷ್ಣದ ಮಂತ್ರದ ಜಪ ನಮ್ಮ ಮನಸ್ಸನ್ನ ಹಗುರಗೊಳಿಸುತ್ತದೆ. ಇಲ್ಲಿನ ಸ್ವಚ್ಛತೆ ಮತ್ತು ಶಿಸ್ತು ನಿಜಕ್ಕೂ ಮೆಚ್ಚುವಂತದ್ದು. ಇಲ್ಲಿನ ವಾಸ್ತುಶಿಲ್ಪ ಆಧುನಿಕ ಮತ್ತು ಸಾಂಪ್ರದಾಯಿಕ ಶೈಲಿಯ ಮಿಶ್ರಣವಾಗಿದೆ. ಇಲ್ಲಿನ ಕಲ್ಲಿನ ಕೆತ್ತನೆಗಳು ಮತ್ತು ಭವ್ಯವಾದ ಕಲ್ಯಾಣಿ ನೋಡುಗರನ್ನ ತನ್ನತ್ತ ಸೆಳೆಯುತ್ತದೆ. ದೇವಸ್ಥಾನದ ಒಳಗೆ ನಾವು ಪ್ರವೇಶ ಮಾಡುತ್ತಿದ್ದಂತೆ ನಮ್ಗೆ ಆಗುವ ಆ ದಿವ್ಯ ಚೈತನ್ಯವೇ ಬೇರೆ. ಕೃಷ್ಣನ ಅಲಂಕಾರವಂತೂ ಕಣ್ಣು ಕುಕ್ಕುವಂತಿರುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಶ್ರೀ ರಾಧಾಕೃಷ್ಣ, ಶ್ರೀ ಕೃಷ್ಣ ಬಲರಾಮ ಮತ್ತು ಶ್ರೀ ನಿತಾಯ ಗೌರಂಗರವರ ಸುಂದರ ವಿಗ್ರಹಗಳನ್ನ ಕಾಣಬಹುದು. ಇಸ್ಕಾನ್ ದೇವಸ್ಥಾನವು ಬೆಂಗಳೂರಿನಲ್ಲಿ ಇಂತಹ ಹಬ್ಬಗಳನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಶ್ರೀ ಕೃಷ್ಣ ಜನ್ಮಾಷ್ಟಮಿ, ಶ್ರೀ ರಾಮನವಮಿ, ರಥಯಾತ್ರೆ, ದೀಪೋತ್ಸವ. ಅಷ್ಟೇ ಅಲ್ಲದೆ ವಿಶ್ವದ ಅತಿ ದೊಡ್ಡ ಉಚಿತ ಮಧ್ಯಾಹ್ನದ ಊಟದ ಕಾರ್ಯಕ್ರಮಗಳಲ್ಲಿ ಒಂದಾದ ಅಕ್ಷಯ ಪಾತ್ರ ಫೌಂಡೇಶನ್ ಕಾರ್ಯಾಚರಣೆಯು ಈ ದೇವಾಲಯದ ಆವರಣದಿಂದಲೇ ಪ್ರಾರಂಭವಾಯಿತು. ಇದು ಲಕ್ಷಾಂತರ ಶಾಲಾ ಮಕ್ಕಳಿಗೆ ಊಟವನ್ನ ಒದಗಿಸುತ್ತೆ. ಇಲ್ಲಿ ನಿತ್ಯ ಅನ್ನದಾನವೂ ಇರುತ್ತೆ. ದೇವಾಲಯಕ್ಕೆ ಭೇಟಿ ನೀಡುವ ಎಲ್ಲಾ ಭಕ್ತರಿಗೂ ಪ್ರತಿದಿನ ಮಧ್ಯಾಹ್ನ 11:30ರಿಂದ 2 ಗಂಟೆಯವರೆಗೆ ಉಚಿತ ಪ್ರಸಾದವನ್ನ ವಿತರಿಸಲಾಗುತ್ತೆ. ಇಲ್ಲಿನ ಮಳಿಗೆಗಳಲ್ಲಿ ಶ್ರೀಲ ಪ್ರಭುಪಾದರ ಪುಸ್ತಕಗಳು ಮತ್ತು ಕೃಷ್ಣನಿಗೆ ಸಂಬಂಧಿಸಿದ ಸುಂದರ ವಸ್ತುಗಳು ನಿಮಗೆ ಲಭ್ಯವಿರುತ್ತೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಇಸ್ಕಾನ್ ದೇವಸ್ಥಾನವನ್ನ ತಲುಪುವುದು ಹೇಗೆ ಅಂತ ನೀವು ನನ್ನ ಕೇಳೋದಾದ್ರೆ, ಮೆಟ್ರೋ ಅಥವಾ BMTC ಬಸ್ಗಳ ಮೂಲಕ ನೀವು ಸುಲಭವಾಗಿ ಈ ಒಂದು ದೇವಾಲಯವನ್ನ ತಲುಪಬಹುದು. ಹತ್ತಿರದ ಮೆಟ್ರೋ ನಿಲ್ದಾಣ ಅಂದ್ರೆ ಹಸಿರು ಮಾರ್ಗದ ಮೆಟ್ರೋ ಬಳಸಿ. ಅಲ್ಲಿ ಮಹಾಲಕ್ಷ್ಮಿ ಮೆಟ್ರೋ ನಿಲ್ದಾಣದಲ್ಲಿ ನೀವು ಇಳಿದುಕೊಳ್ಳಬೇಕಾಗುತ್ತೆ. ಅಲ್ಲಿಂದ ನಿಮ್ಗೆ ಸುಮಾರು ಈ ಒಂದು ದೇವಸ್ಥಾನ 500 ಮೀಟರ್ ಆಗುತ್ತೆ. ಇನ್ನು ನೀವು BMTC ಬಸ್ ಮೂಲಕ ಮೆಜೆಸ್ಟಿಕ್ ನಿಂದ ಮಹಾಲಕ್ಷ್ಮಿ ಲೇಔಟ್ ಎಂಟ್ರೆನ್ಸಿ ಅಥವಾ ಇಸ್ಕಾನ್ ಮಂದಿರದ ನಿಲ್ದಾಣದಲ್ಲಿ ಇಳಿದುಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನೀವೇನಾದ್ರೂ ಬೆಂಗಳೂರಿನಲ್ಲಿದ್ರೆ ಅಥವಾ ಬೆಂಗಳೂರಿಗೆ ಬರೋರಾಗಿದ್ರೆ ಈ ಒಂದು ಜಾಗಕ್ಕೆ ಭೇಟಿ ನೀಡುವುದನ್ನ ಮಿಸ್ ಮಾಡಲೇಬೇಡಿ. ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿಯ ವಾತಾವರಣ ಅಥವಾ ಅತ್ಯುತ್ತಮ ತಾಣ ಈ ಒಂದು ಇಸ್ಕಾನ್ ಟೆಂಪಲ್ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ನನಗೆ ಗೊತ್ತಿರುವಂತಹ ಈ ಒಂದು ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇದೇ ರೀತಿಯ ಇನ್ನಷ್ಟು ಹಲವಾರು ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.